ಸಾಯಿರಾಮ್. ಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ ಬಾಬಾರವರ ಈ ಮಾತನ್ನು ಕೇಳೋಣ ಬನ್ನಿ. ಮಗು, ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಕುಟುಂಬ ನನ್ನ ರಕ್ಷಣೆಯಲ್ಲಿದೆ. ನಿನ್ನ ಪ್ರಯತ್ನ ಎಂದೂ ವ್ಯರ್ಥವಾಗುವುದಿಲ್ಲ. ಮಗು, ನಿನ್ನಲ್ಲಿ ತಾಳ್ಮೆ ಇರಲಿ. ನೀನು ಕುಗ್ಗಬೇಡ. ಈ ಗುರುವನ್ನು ಪಡೆದಿರುವ ನೀನು ಪುಣ್ಯಶಾಲಿ. ನೀನು ಜೀವನದಲ್ಲಿ ಬೇರೆಯವರಿಂದ ಪರಿಹಾಸ್ಯಕ್ಕೆ ಆಗಿರುವೆ ಎಂದು ನನಗೆ ತಿಳಿದಿದೆ. ನೀನು ನಿನ್ನ ಶ್ರಮದಲ್ಲಿ ಪ್ರಯತ್ನ ಪಡು. ಜೀವನದಲ್ಲಿ ಏಳು ಬೀಳು ಇರುವುದು ಸಹಜ. ನಿನ್ನಲ್ಲಿ ಮುನ್ನುಗ್ಗುವ ಶಕ್ತಿ ಇದೆ. ಮಗು, ನಿನ್ನ ನಂಬಿದವರ ಬದುಕಿನಲ್ಲಿ ಬೆಳಕಾಗಿರು. ಇಲ್ಲಿ ನಿನಗೂ ಎಲ್ಲವೂ ಇದೆ. ನಿನಗೆ ಜ್ಞಾನವಿದೆ. ನೀನು ಸರಿಯಾಗಿ ಉಪಯೋಗಿಸು. ಯಾರ ಹತ್ತಿರವೂ ಏನನ್ನು ಬಯಸಬೇಡ. ನಿನ್ನ ಜೊತೆ ನಾನಿದ್ದೇನೆ. ನಿನ್ನ ಶ್ರಮದಲ್ಲಿ ಪ್ರಯತ್ನ ಪಡು. ಜೀವನದಲ್ಲಿ ಏಳು ಬೀಳು ಇರುವುದು ಸಹಜ. ನಿನ್ನಲ್ಲಿ ಮುನ್ನುಗ್ಗುವ ಶಕ್ತಿ ಇದೆ. ಬೇರೆಯವರ ಮಾತಿಗೆ ಕಿವಿ ಕೊಡಬೇಡ. ನಿನ್ನ ಮುಂದಿನ ಜೀವನ ಸುಂದರವಾಗಿರುತ್ತದೆ. ನೀನು ಆತ್ಮವಿಶ್ವಾಸವಾಗಿರು. ನಿನಗೆ ನಾನಿದ್ದೇನೆ. ಬೇರೆಯವರು ಖುಷಿಯಾಗಿರಬಹುದು. ಇರಲಿ ಬಿಡು ಮಗು. ನೀನು ಇರುವ ಹಾಗೆ ಸ್ವೀಕರಿಸು. ಖುಷಿಯಾಗಿರುವುದು ನಿನ್ನಲ್ಲಿದೆ. ನೀನು ತೃಪ್ತಿ ಪಡುವುದರಿಂದ ನಿನಗೆ ಎಲ್ಲವೂ ಸಿಗುತ್ತದೆ. ಎಲ್ಲದಕ್ಕೂ ಸಮಯ ಬರುತ್ತದೆ. ಆದರೆ ಇರುವುದಷ್ಟೇ ನೀನು ತೃಪ್ತಿ ಪಡಬೇಕು. ಎಲ್ಲದಕ್ಕೂ ನೀನು ಕಾಯಬೇಕು. ನಿನ್ನ ದುಡಿಮೆಯಲ್ಲಿ ಶ್ರಮವಹಿಸಿ ನಿನ್ನ ಪಾಡಿಗೆ ನೀನು ಸತ್ಯವಾಗಿ ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಾ. ನಿನ್ನ ಜೊತೆ ನಾನು ಇರುತ್ತೇನೆ. ಮಗು, ಬೇರೆಯವರ ಜೊತೆ ಎಂದಿಗೂ ಹೋಲಿಸಿಕೊಳ್ಳಬಾರದು. ಬೇರೆಯವರಿಗೆ ಮನೆ ಇದೆ, ಕಾರು ಇದೆ, ಬಂಗಲೆ ಇದೆ ಎಂದು ಚಿಂತಿಸಬೇಡ. ಇರುವುದರಲ್ಲೇ ತೃಪ್ತಿಪಡು. ನಿನಗೆ ಒಂದು ಮನೆಗೂಡನ್ನು ನಾನು ಕೊಡುವೆನು. ನೀನು ನಿನ್ನ ಸಂಸಾರ ನೆಮ್ಮದಿಯಾಗಿರುವಂತೆ ಮಾಡುತ್ತೇನೆ. ನಾನು ನನ್ನದು ಎನ್ನುವುದನ್ನು ಬಿಡು ಮಗು. ನಂಬಿಕೆಯಿಂದ ದೃಢ ವಿಶ್ವಾಸದಿಂದ ಇರು ಮಗು. ಜೀವನದಲ್ಲಿ ಏನೇ ಬಂದರೂ ಎದುರಿಸುವ ಚೈತನ್ಯ ನನ್ನಲ್ಲಿದೆ ಎನ್ನುವ ದೃಢ ವಿಶ್ವಾಸ ನಿನ್ನಲ್ಲಿ ಇರಬೇಕು. ಮಗು, ನೀನು ನಿಮಿತ್ತ ಮಾತ್ರ. ಈ ಭೂಮಿ ಮೇಲೆ ಮನುಷ್ಯ ಬರುವುದು ಹೋಗುವುದು ಸಹಜ. ಇರುವ ಸಮಯದಲ್ಲೇ ಅವನು ಶ್ರಮವಹಿಸಿ ಸಾಧನೆಯನ್ನು ಮಾಡಬೇಕು. ಏನು ಮನುಷ್ಯ ಜನ್ಮ ಬಂದ ಮೇಲೆ ಏನಾದರೂ ಒಂದು ಗುರಿ ಇಟ್ಟುಕೊಂಡು ಅದನ್ನು ಸಾಧಿಸಬೇಕು. ಆ ಜೀವನದಲ್ಲಿ ಅತಿಯಾದ ಆಸೆ ಇದ್ದರೆ ಅವನಿಗೆ ತೃಪ್ತಿ ಇರುವುದಿಲ್ಲ. ಆಸೆ ಮನುಷ್ಯನಿಗೆ ಇರಬೇಕು. ಆ ಆಸೆಯನ್ನು ಪೂರೈಸಿಕೊಳ್ಳಲು ಅವನು ಶ್ರಮ ವಹಿಸಬೇಕು. ಶ್ರಮ ವಹಿಸಿದರೂ ನಿಯತ್ತಾಗಿ ಮಾಡಿದರೆ ಯಾವತ್ತೂ ಕೂಡ ಭಗವಂತ ಮೇಲಿಂದ ನೋಡುತ್ತಿರುತ್ತಾನೆ. ಇವತ್ತಿನ ಸಮಸ್ಯೆ ಕ್ಷಣಿಕವಾಗಿರಬಹುದು. ದೇವರನ್ನು ದೂಷಿಸಬೇಡ. ನಿನಗೆ ಒಳ್ಳೆಯ ಮಾರ್ಗವನ್ನು ಅವನು ತಯಾರಿಸುತ್ತಿರಬಹುದು. ಸುಖ ದುಃಖವು ನಿನ್ನ ಮನಸ್ಸನ್ನು ಅವಲಂಬಿಸಿರುತ್ತದೆ. ನೀನು ದೇವರು ನನಗೆ ಒಳ್ಳೆಯದನ್ನೇ ಮಾಡುತ್ತಾನೆ, ಅವನು ನನ್ನ ಕರ್ಮವನ್ನು ಕಳೆಯುತ್ತಿದ್ದಾನೆ ಎಂದು ಹೇಳಿಕೊಂಡು ಬಾ. ಮುಂದಿನ ದಾರಿ ನಿನಗೆ ಸುಗಮವಾಗಿರುತ್ತದೆ. ನನ್ನ ನಂಬಿಕೆ ಆಧಾರವಾಗಿಟ್ಟುಕೊಂಡು ಮುಂದೆ ಬಾ. ಹಣದಿಂದ ಮೇಲೆ ಬಂದವರನ್ನು ಹಣ ಇರುವವರಿಗೆ ಬೆಲೆ ಕೊಡುತ್ತಾರೆ. ಇಂದಿನ ಪ್ರಪಂಚದಲ್ಲಿ ಜೀವನದಲ್ಲಿ ಕಷ್ಟ ನೋವು ಇರುವವರಿಗೆ ಅವರ ವ್ಯಕ್ತಿತ್ವಕ್ಕೆ ಈ ಭೂಮಿಯಲ್ಲಿ ಬೆಲೆ ಇಲ್ಲ ಮಗು. ಇರಲಿ ಬಿಡು. ಆದರೆ ನೀನು ತೃಪ್ತಿಯಾಗಿರು, ಪ್ರಾಮಾಣಿಕವಾಗಿರು, ಸತ್ಯತನದಿಂದಿರು. ನಾನು ಎಲ್ಲವನ್ನೂ ನೋಡುತ್ತಿದ್ದೇನೆ. ನೀನು ನನ್ನ ಮಗು. ಮುಂದೆ ನಿನ್ನ ಜೀವನ ಒಳ್ಳೆಯ ದಾರಿಯಲ್ಲಿ ಇರುತ್ತದೆ. ನಿನಗೆ ನನ್ನ ಸಂಪೂರ್ಣ ಆಶೀರ್ವಾದವಿದೆ. ನೀನು ನನಗೆ ಶರಣಾಗು. ಯಾರು ಯಾರಿಗೂ ಇಲ್ಲ ಇಲ್ಲಿ. ಬೇರೆಯವರ ಸಹಾಯಕ್ಕಾಗಿ ಮುನ್ನುಗ್ಗುವವರನ್ನು ನಾನು ಪ್ರೀತಿಸುತ್ತೇನೆ. ಚಿಂತೆ ಬಿಡು. ನಾನು ನಿನ್ನ ಕೈ ಹಿಡಿದು ನಡೆಸುತ್ತೇನೆ. ನೀನು ನನ್ನಲ್ಲಿ ಆತ್ಮವಿಶ್ವಾಸವಿಡು. ನೀನು ಬೇರೆಯವರನ್ನು ನಿಂದಿಸಬೇಡ. ನಿನ್ನ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ.
ಎಲ್ಲದಕ್ಕೂ ಸಮಯ ಬರಬೇಕು. ಮಗು, ನನ್ನ ಲೀಲೆಯನ್ನು ಕೇಳು. ನೀನು ಕೊರಗಬೇಡ, ಸ್ವಲ್ಪ ತಾಳು. ನೀನು ಪೂರ್ವಜನ್ಮದ ಕರ್ಮವನ್ನು ಕಳೆಯುತ್ತಿದ್ದೇನೆ ನಾನು. ನೀನು ಶ್ರಮವಹಿಸಿ ಮಾಡಿರುವ ಸೇವೆ ನನಗೆ ತಿಳಿದಿದೆ. ಈ ಸಮಯದಲ್ಲಿ ನೀನು ಧೃತಿಗೆಡಬೇಡ. ನಿನ್ನಲ್ಲಿ ದೃಢ ವಿಶ್ವಾಸವಿರಲಿ. ಅಪನಂಬಿಕೆಯನ್ನು ಬಿಡು. ನಿನ್ನ ಕಷ್ಟ ದುಃಖಗಳು ನನಗೆ ಗೊತ್ತಿದೆ. ನಿನ್ನವರಿಂದಲೇ ನೀನು ಅನುಭವಿಸುತ್ತಿರುವ ಅವಮಾನ, ನಿಂದನೆ ನನಗೆ ತಿಳಿದಿದೆ. ನೀನು ಪದೇ ಪದೇ ನೋವು ಅನುಭವಿಸುತ್ತಿರುವುದು ನನಗೆ ತಿಳಿದಿದೆ. ನಿನ್ನ ಕೆಟ್ಟ ಆಲೋಚನೆಯನ್ನು ಬಿಡು ಮಗು. ನೀನು ಹಗಲು ರಾತ್ರಿ ಸಕಾರಾತ್ಮಕವಾಗಿ ಯೋಚಿಸು. ನಾನು ನನ್ನ ಜೀವನದಲ್ಲಿ ನನಗೆ ಒಳ್ಳೆಯದೇ ಆಗುತ್ತದೆ ಎಂದು ಹೇಳಿಕೊಂಡು ಬಾ. ಪ್ರತಿದಿನ ನನ್ನ ನಾಮಸ್ಮರಣೆ ಮಾಡು. ನಾಳೆ ನನ್ನ ಜೀವನದಲ್ಲಿ ಅದ್ಭುತವಾಗಿರುತ್ತೇನೆ. ನನ್ನನ್ನು ನಂಬಿದವರ, ನನ್ನ ಈ ಸಂಸಾರದವರ ಜವಾಬ್ದಾರಿ ನನ್ನದಾಗಿದೆ ಎಂದು ನೀನು ಸಂತೋಷವಾಗಿರು. ಅವರನ್ನು ಸಂತೋಷವಾಗಿಡಲು ಒಳ್ಳೆಯ ಕೆಲಸವನ್ನೇ ಮಾಡು. ನನ್ನ ಆಸೆ, ನನ್ನ ಕನಸು ಪೂರೈಸುವ ಈ ಬ್ರಹ್ಮಾಂಡಕ್ಕೆ ಒಂದು ಕೃತಜ್ಞತೆಯನ್ನು ಹೇಳುತ್ತೇನೆ ಎಂದು ಹೇಳು. ಒಳ್ಳೆ ವಿಚಾರ ಮೂಡಿಸುವ ನಿನ್ನ ಮನಸ್ಸನ್ನು ಬೆಳೆಸಿಕೊ. ಈ ಸಾಯಿಗೆ ಕೃತಜ್ಞತೆಯನ್ನು ಹೇಳು. ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ. ನಾನು ನನ್ನ ಕುಟುಂಬದವರು ನೆಮ್ಮದಿಯಾಗಿರುತ್ತೇವೆ, ಸಂತೋಷವಾಗಿರುತ್ತೇವೆ ಎಂದು ಹೇಳಿಕೊಂಡು ಬಾ. ನನ್ನ ಕುಟುಂಬಕ್ಕೆ ನನ್ನ ಮೇಲೆ ದೇವರ ಅನುಗ್ರಹ ಇದೆ ಎಂದು ಹೇಳಿಕೊಂಡು ಬಾ. ನಾನು ನನ್ನ ಕುಟುಂಬದವರು ಪರಮಾತ್ಮನ ರಕ್ಷಣೆಯಲ್ಲಿದ್ದೇನೆ, ಈ ಸಾಯಿಯ ರಕ್ಷಣೆಯಲ್ಲಿದ್ದೇನೆ ಎಂದು ಹೇಳಿಕೊಂಡು ಬಾ. ನಿನಗೆ ಎಲ್ಲ ಒಳ್ಳೆಯದೇ ಆಗುತ್ತದೆ ಮಗು. ಯಾವಾಗಲೂ ಒಳ್ಳೆಯದನ್ನೇ ಯೋಚಿಸು. ನಿನಗೆ ಎಲ್ಲ ಶುಭವಾಗಲಿ. ಓಂ ಸಾಯಿರಾಮ್.